ಹೈಕೋರ್ಟ್ಗೆ ಬುರುಡೆ ಗ್ಯಾಂಗ್ ಏನೋ ರಿಟ್ ಅರ್ಜಿ ಸಲ್ಲಿಕೆ ಮಾಡಿದೆ. ಹಾಗಾದ್ರೆ ವಾಟ್ ನೆಕ್ಸ್ಟ್ ಅನ್ನುವಂತಹ ಒಂದು ಪ್ರಶ್ನೆ ಇಲ್ಲಿ ಕಾಡ್ತಾ ಇದೆ. ಹೈಕೋರ್ಟ್ಗೆ ಬುರುಡೆ ಗ್ಯಾಂಗ್ ರಿಟ್ ಅರ್ಜಿ ಸಲ್ಲಿಕೆ ಆಯ್ತಲ್ಲ, ಮುಂದೇನು ನೆಕ್ಸ್ಟ್ ಪ್ರೊಸೀಜರ್ ಏನಿದೆ? ಪ್ರಕರಣ ರದ್ದು ಕೋರಿ ಅರ್ಜಿ ಸಲ್ಲಿಸಿರುವಂತಹ ಬುರುಡೆ ಗ್ಯಾಂಗ್ ಅರ್ಜಿ ತುರ್ತು ವಿಚಾರಣೆಯನ್ನು ನಡೆಸುವಂತೆ ಅಲ್ಲಿ ಮೆಮೊ ಸಲ್ಲಿಕೆ ಆಗುವ ಸಾಧ್ಯತೆ ಇದೆ. ಅರ್ಜಿ ವಿಚಾರಣೆ ಬಂದಲ್ಲಿ ಪ್ರತಿವಾದಿಗಳಿಗೆ ಕೋರ್ಟ್ ನೋಟಿಸ್ ಅನ್ನು ಕೂಡ ಕೊಡುತ್ತೆ. ರಾಜ್ಯ ಸರ್ಕಾರ, ಡಿಜಿ, ಐಜಿಪಿ ಅಂಡ್ ಎಸ್ಐಟಿ ತನಿಖಾಧಿಕಾರಿಗಳು ಪ್ರತಿವಾದಿ ಅರ್ಜಿ ತುರ್ತು ವಿಚಾರಣೆಗೂ ಕೂಡ ಈಗ ಅಲ್ಲಿ ಒಂದು ಬರುವಂತಹ ಸಾಧ್ಯತೆ ಕೂಡ ಇದೆ. ಒಂದು ಕಡೆಯಲ್ಲಿ ಅರ್ಜಿ ಸಲ್ಲಿಸಿದೆ ಆಲ್ರೆಡಿ ಈಗ ಬುರುಡೆ ಗ್ಯಾಂಗ್, ಅರ್ಜಿ ತುರ್ತು ವಿಚಾರಣೆ ನಡೆಸುವಂತೆ ಮೆಮೊ ಸಲ್ಲಿಕೆ ಆಗುವ ಸಾಧ್ಯತೆ ಇದೆ. ಅದ್ರ ಜೊತೆಗೆ ಅರ್ಜಿ ವಿಚಾರಣೆ ಬಂದಲ್ಲಿ ಪ್ರತಿವಾದಿಗಳಿಗೆ ಕೋರ್ಟ್ ನೋಟಿಸ್ ಕೂಡ ಕೊಡುತ್ತೆ. ಇಲ್ಲಿ ಸ್ಪೆಷಲಿ ರಾಜ್ಯ ಸರ್ಕಾರ, ಡಿಜಿ, ಐಜಿಪಿ ಆ್ಯಂಡ್ ಎಸ್ಐಟಿ ತನಿಖಾಧಿಕಾರಿಗಳು ಪ್ರತಿವಾದಿ ಏನೋ ಅರ್ಜಿ ತುರ್ತು ವಿಚಾರಣೆ ನಡೆಸುವಂತೆ ಮೆಮೊ ಸಲ್ಲಿಕೆ ಆಗುವಂತಹ ಸಾಧ್ಯತೆಗಳು ಕೂಡ ಇದೆ. ಒಂದು ಕಡೆ ಈಗ ಬುರುಡೆ ಗ್ಯಾಂಗಿಗೆ ಈಗ ಡವಡವ ಒಂದು ಕಡೆ ಈಗ ಶುರುವಾಗ್ತಾ ಇದೆ. ತಾವೇ ಹಾಕಿದ ಕೇಸನ್ನು ಈಗ ವಾಪಸ್ ಪಡ್ಕೊಳ್ತೀವಿ ಅಂತ ಹೇಳ್ತಾ ಇದ್ದಾರೆ ಅಂದಾಗ ಇಲ್ಲಿ ಸ್ಪಷ್ಟವಾಗಿ ಗೋಚರ ಆಗ್ತಾ ಇದೆ, ಧರ್ಮಸ್ಥಳದ ವಿರುದ್ಧವಾಗಿ, ಧರ್ಮಸ್ಥಳದ ಧರ್ಮಾಧಿಕಾರಿಗಳ ವಿರುದ್ಧವಾಗಿ ಹೆಣೆದಿದ್ದು ಎಲ್ಲವೂ ಷಡ್ಯಂತ್ರ ಅನ್ನುವಂಥದ್ದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಎಸ್ ಆನಂದ್ ಸಾಕಷ್ಟು ಮಾಹಿತಿಯನ್ನು ಕೊಡ್ತಾ ಇದ್ರಿ. ಒಂದು ಕಡೆ ಈಗ ಕೋರ್ಟ್ ಮೊರೆ ಹೋಗಿದ್ದಾರೆ, ರಿಟ್ ಅರ್ಜಿ ಸಲ್ಲಿಕೆ ಮಾಡಿದೆ ಬುರುಡೆ ಗ್ಯಾಂಗ್. ಈಗ ಮುಂದಿನ ಪ್ರೊಸೀಜರ್ ಏನು ಅನ್ನುವಂತಹ ಒಂದು ಪ್ರಶ್ನೆ ಈಗ ಸಹಜವಾಗಿ ಕಾಡ್ತಾ ಇರುವಂಥದ್ದು. ಆನಂದ್. ಸಚಿನ್, ಈಗಾಗಲೇ ಈ ಒಂದು ಪ್ರಕರಣವನ್ನ ರದ್ದು ಕೋರಿ ಆ ಬುರುಡೆ ಗ್ಯಾಂಗ್ನವರು ಹೈಕೋರ್ಟ್ಗೆ ಒಂದು ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಮತ್ತೆ ಇದನ್ನ ತತ್ಕ್ಷಣ ಕೈಗೆತ್ಕೊಳ್ಬೇಕು, ಅರ್ಜಿ ವಿಚಾರಣೆ ಅಂತ ಮೆಮೆನು ಕೂಡ ಸಲ್ಲಿಕೆ ಮಾಡೋದಕ್ಕೆ ಮುಂದಾಗಿದ್ದಾರೆ ಅನ್ನೋ ಮಾಹಿತಿಗಳು ಕೂಡ ಸಿಗ್ತಾ ಇರ್ತಕ್ಕಂಥದ್ದು. ಒಂದು ವೇಳೆ ತುರ್ತು ಒಂದು ಅರ್ಜಿ ವಿಚಾರಣೆಗೆ ಹೈಕೋರ್ಟ್ ಮುಂದಾಗಿದ್ದೆ ಆದಲ್ಲಿ ಸರ್ಕಾರಕ್ಕೂ ಕೂಡ ಒಂದು ನೋಟಿಸ್ ಅನ್ನ ಇಶ್ಯೂ ಮಾಡ್ತಾರೆ. ಜೊತೆಗೆ ಪ್ರತಿವಾದಿಗಳಾಗಿರ್ತಕ್ಕಂಥ ಡಿಜಿ, ಐಜಿಪಿ ಅವ್ರಿಗೂ ಕೂಡ ಒಂದು ನೋಟಿಸ್ ಅನ್ನ ಕೊಡ್ತಾರೆ. ಎಸ್ಐಟಿ ಮುಖ್ಯಸ್ಥರೇನಿದ್ದಾರೆ ಪ್ರಣಬ್ ಮೊಹಂತಿ ಅವ್ರಿಗೂ ಕೂಡ ಒಂದು ನೋಟಿಸ್ ಅನ್ನ ಕೊಡಲಾಗುತ್ತೆ. ಅವ್ರನ್ನು ಕೂಡ ವಿಚಾರಣೆಗೆ ಒಳಪಡಿಸತಕ್ಕಂತ ಒಂದು ಕೆಲಸವನ್ನು ಹೈಕೋರ್ಟ್ ಮಾಡುತ್ತೆ. ಹಿಂದೆನೂ ಕೂಡ ಕೋರ್ಟ್ಗೆ ದೂರು ಕೊಟ್ಟಂತ ಒಂದು ಸಂದರ್ಭದಲ್ಲಿ ರಾಜ್ಯ ಸರ್ಕಾರಕ್ಕೂ ಕೂಡ ನೋಟಿಸ್ ಅನ್ನ ನೀಡಲಾಗಿತ್ತು. ಹಾಗೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೆ ನೋಟಿಸ್ ಅನ್ನ ಕೊಡಲಾಗಿತ್ತು. ಹಾಗೆ ಡಿಜಿ, ಐಜಿಪಿ ಅವ್ರಿಗೂ ಕೂಡ ನೋಟಿಸ್ ಅನ್ನ ಕೊಡಲಾಗಿತ್ತು. ಅದೇ ರೀತಿ ಈಗ ಪ್ರಕರಣದ ರದ್ದು ಕೋರಿ ಒಂದು ಅರ್ಜಿಯನ್ನ ಏನ್ ಸಲ್ಲಿಕೆ ಮಾಡಿದ್ದಾರೆ, ಹಿಂದೆ ಪಾಲಿಸಿದಂತ ಒಂದು ನಿಯಮಗಳೇ ಕೋರ್ಟ್ ನಲ್ಲಿ ಪಾಲನೆ ಆಗುತ್ತೆ. ಹಾಗಾಗಿ ಪ್ರತಿವಾದಿಗಳಿಗೆ ಎಲ್ರಿಗೂ ಕೂಡ ಅರ್ಜಿಯನ್ನ ಕೊಟ್ಟು ಒಂದು ತತ್ಕ್ಷಣ ಒಂದು ಅರ್ಜಿ ವಿಚಾರಣೆಯನ್ನು ಕೂಡ ಕೈಗೆತ್ತಿಕೊಳ್ತಕ್ಕಂಥ ಒಂದು ಸಾಧ್ಯತೆ ಇದೆ. ಈ ಒಂದು ಪ್ರಕರಣದಲ್ಲಿ ಮೊದಲು ಈ ಪ್ರಕರಣದ ವಿರುದ್ಧ ತನಿಖೆ ಆಗಬೇಕು ಅಂತ ಈ ಬುರುಡೆ ಗ್ಯಾಂಗ್ಗೆ ಒಂದು ಅರ್ಜಿಯನ್ನ ಕೊಟ್ಟು ಉನ್ನತ ಮಟ್ಟಿಗೆ ತನಿಖೆಗೆ ಕೋರ್ಟ್ ಮೂಲಕ ಆಗ್ರಹ ಮಾಡಿತ್ತು. ಈಗ ಅದೇ ಒಂದು ಬುರುಡೆ ಗ್ಯಾಂಗ್ ಅರ್ಜಿಯನ್ನ ರದ್ದು ಮಾಡಬೇಕು ಅಂತ ಹೇಳಿರ್ತಕ್ಕಂಥದ್ದು ಕೂಡ ಈ ಒಂದು ವಿಚಾರವನ್ನ ಕೋರ್ಟ್ ಕೂಡ ಗಂಭೀರವಾಗಿ ಪರಿಗಣನೆ ಮಾಡತಕ್ಕಂಥ ಒಂದು ಸಾಧ್ಯತೆ ಇದೆ. ಯಾಕಂದ್ರೆ ಇಷ್ಟು ದಿನ ಕೋರ್ಟ್ ಕಲಾಪ, ಕೋರ್ಟ್ ಸಮಯ ಎಲ್ಲವೂ ಕೂಡ ಹಾಳು ಮಾಡೋದಕ್ಕೆ ಯಾರು ಕೂಡ ಯಾವ ನ್ಯಾಯಾಧೀಶರು ಕೂಡ ಒಪ್ಪೋದಿಲ್ಲ. ಹಾಗಾಗಿ ಈ ಒಂದು ಷಡ್ಯಂತ್ರ ಏನ್ ಮಾಡಿದ್ದಾರೆ, ಇವ್ರಿಗೆ ಒಂದು ಚೀಮಾರಿ ಆಗ್ತಕ್ಕಂಥ ಒಂದು ಕೆಲಸವನ್ನು ಕೂಡ ಕೋರ್ಟ್ ಮಾಡಬಹುದು. ಇದೇ ಅಲ್ಲದೆ ಎಸ್ಐಟಿ ವರದಿಯಲ್ಲಿ ಇವರೆಲ್ಲರನ್ನು ಕೂಡ ತಪ್ಪಿತಸ್ಥರು ಅಂತ ಹೇಳಲಾಗಿರ್ತಕ್ಕಂಥದ್ದು. ಹಾಗಾಗಿ ಇವ್ರ ಮುಂದೆ ಏನೀಗ ಒಂದು ತನಿಖೆ ಆಗಿದೆ, ಇವರನ್ನ ಒಂದು ತನಿಖೆಗೆ ಒಳಪಡಿಸ್ತಕ್ಕಂಥ ಒಂದು ಆದೇಶವನ್ನು ಕೂಡ ಕೋರ್ಟ್ ಹೊರಡಿಸ್ತಕ್ಕಂಥ ಸಾಧ್ಯತೆ ಇದೆ. ಸಚಿನ್, ಧನ್ಯವಾದ ಆನಂದ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.